ಆಶ್ರಮಕ್ಕೆ ವಾಪಸ್ ಆಗ್ತಾರೆ. ಆವಾಗ ಆ ಮಹರ್ಷಿಗಳ ಮಗ ಅದನ್ನ ನೋಡ್ತಾನೆ. ಅವನ ಹೆಸರು ಶೃಂಗಿ ಅಂತೇಳಿ. ಅವನು ನೋಡ್ಬಿಟ್ಟು ತನ್ನ ತಂದೆ ಕೊರಳಲ್ಲಿ ಯಾರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಅವನ ತಪೋದೃಷ್ಟಿಯಿಂದ ನೋಡಿದಾಗ ಗೊತ್ತಾಗ್ತದೆ ಪರೀಕ್ಷಿತ ಮಹಾರಾಜ ಬಹಳ ಕೋಪ ಬರ್ತದೆ. ರಾಜ ಹೀಗೆ ಮಾಡ್ಬಿಟ್ಟಿದ್ದಾನೆ, ನನ್ನ ತಂದೆಗೆ ಅಪಮಾನ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ತಕ್ಷಣ ಶಾಪ ಕೊಟ್ಬಿಡ್ತಾನೆ. ಇನ್ನೂ ಒಂದು ವಾರದೊಳಗೆ ಆ ತಕ್ಷಕ ಅನ್ನೋ ಒಂದು ಸರ್ಪ ಕಚ್ಚಿ ನೀನು ಸಾಯಬೇಕು ಅಂತೇಳಿ. ಇಷ್ಟಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಆ ಋಷಿಗಳಿಗೆ ಪ್ರಜ್ಞೆ ಮರಳಿ ಬರ್ತದೆ. ಹಾಗೆ ಹೋದದ್ದೆಲ್ಲ ಗೊತ್ತಾಗ್ತದೆ. ಅವನು ಬಹಳ ಪರಿತಪಿಸ್ತಾನೆ. ಹೀಗ್ಯಾಕಾಯ್ತು, ಎಷ್ಟಾದ್ರೂ ಅವನು ನಮ್ಮ ರಾಜ, ಯಾಕೆ ನೀವು ಶಾಪ ಕೊಡ್ಲಿಕ್ಕೆ ಹೋದೆ? ಶಾಪ ಕೊಡೋದು ಕೂಡ ಒಳ್ಳೇದಲ್ಲ. ಅಂದ್ರೆ ನೋಡಿ, ಅಷ್ಟು ಒಂದು ಉನ್ನತ ಸ್ಥಿತಿಯನ್ನ ತಲುಪಿದಂಥ ಮಹಾತ್ಮರಿಗೆ ಮಾನ ಅಪಮಾನವನ್ನು ಮೀರಿ ಹೋಗಿರ್ತಾರೆ. ಮತ್ತೆ ಈ ರೀತಿ ಸಣ್ಣ ವಿಚಾರಗಳಿಗೆ ಅವರು ಮಹತ್ವ ಕೊಡೋದಿಲ್ಲ. ಅಷ್ಟೇ ಅಂತ ಹೇಳ್ತಾರೆ, ತಕ್ಷಣ ಹೋಗಿ ನೀನು ಪರೀಕ್ಷಿತ ರಾಜನಿಗೆ ತಿಳಿಸ್ಬರಿ ಈ ರೀತಿ ಆಗಿದೆ ಅಂತ ಹೇಳಿ ಆ ದೂತರನ್ನು ಕಳಿಸ್ಕೊಡ್ತಾರೆ. ಪರೀಕ್ಷಿತ ಮಹಾರಾಜನಿಗೆ ಈ ಒಂದು ಸಮಾಚಾರ ತಿಳಿದ ಮೇಲೆ ಬಹಳ ಪಶ್ಚಾತ್ತಾಪ ಆಗ್ತದೆ. ಯಾಕೆ ನಾನು ಆ ಒಂದು ಕೋಪ ಮಾಡ್ಕೊಂಡು ಆ ರೀತಿ ವ್ಯವಹರಿಸಿದೆ ಅಂತ ಹೇಳಿ ಬೇಜಾರಾಗ್ತದೆ. ಜೊತೆಗೆ ಇನ್ನು ಒಂದು ವಾರದೊಳಗೆ ತಾವು ಆ ಮೃತ್ಯುಗೆ ಈಡಾಗ್ತೇವೆ ಅಂತ ಗೊತ್ತಾದ ತಕ್ಷಣ ಹೇಗೆ ನಾನು ಈ ಒಂದು ವಾರವನ್ನು ಕಳೀಬೇಕು, ಆ ಭಗವಂತನ ಸ್ಮರಣೆ ಮಾಡುತ್ತಾ ತನ್ನ ಮಗನನ್ನ ರಾಜನ ಮಾಡ್ತಾನೆ. ಜನಮೇಜಯನ್ನ ಆ ರಾಜನನ್ನಾಗಿ ಮಾಡಿ ಈ ಒಂದು ಭಗವತ್ ಕಥಾಶ್ರವಣ, ಭಗವಂತನ ಲೀಲಾ ಕಥನವನ್ನು ಕೇಳ್ತಾ ಕೇಳ್ತಾ ನಾನು ಶರೀರವನ್ನು ಬಿಡಬೇಕು. ನೋಡಿ,